ನವೀನ್ ಶೆಟ್ಟಿ ಅವರೇ, ಕಾರ್ತಿಕ್ ಅವರೇ, ಚಂದ್ರಶೇಖರ್ ಅವರೇ, ಎಲ್ಲ ದೈಹಿಕ ಉಪನ್ಯಾಸಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೇಯರ್ ಆಡಿದರು. ನಮ್ಮ ಈ ಸಾಲ 26-27ನೇ ಸಾಲಿನ ನಮ್ಮ ಜಿಲ್ಲೆಯ ಪ್ರಥಮ ಪಂದ್ಯಾಟ ಇದು. ಟೇಬಲ್ ಟೆನ್ನಿಸ್ ಗಣಪತಿ ಸ್ತುತಿಯಿಂದಲೇ ಆರಂಭ ಮಾಡಿದ್ದು ನಾವು. ನಮ್ಮ ಯಾವುದೇ ಕಾರ್ಯಕ್ರಮ ನಾವು ಗಣಪತಿ ಸ್ತುತಿಯಲ್ಲಿ ಆರಂಭ ಮಾಡೋದು. ಹಾಗೆ ಈ ಪಂದ್ಯಾಟ ಸಹ ಮಕ್ಕಳು ಗಣಪತಿ ಸ್ತುತಿಯಲ್ಲಿ ಆರಂಭ ಮಾಡಿದ್ದಾರೆ. ಈ ವರ್ಷ ಎಲ್ಲ ಕ್ರೀಡಾಕೂಟಗಳು ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ನುವ ಭಾವನೆ ನನಗೆ ಖುಷಿ ಆಯಿತು. ನನಗೆ ಗಣಪತಿ ಸ್ತುತಿಯಲ್ಲಿ ಆಡಿದ್ದೇವೆ ನಾವು ಅಂತೇಳಿ. ಹಾಗೆ ವಿದ್ಯಾರ್ಥಿಗಳೇ, ಇದು ನಮ್ಮ ಪ್ರಥಮ ಪಂದ್ಯಾಟಗಳನ್ನ ನೀವು ಒಳ್ಳೆಯ ಸಾಧನೆ ಮಾಡಬೇಕು. ಕಳೆದ ಸಾರಿ ನಾವು ರಾಷ್ಟ್ರ ಮಟ್ಟದ ಪಂದ್ಯಾಟವನ್ನು ನಾವು ಸಂಘಟನೆ ಮಾಡಿದ್ದೇವೆ. ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರಾಂಶುಪಾಲರು, ನಮಗೆ ಉಪನ್ಯಾಸ ಸಂಘದ ಅಧ್ಯಕ್ಷರು ಅವರು ನಮಗೆ ಒಳ್ಳೆಯ ರೀತಿಯ ಸಹಕಾರ ನೀಡಿದ್ದಾರೆ. ಈಗಾಗಲೇ ಇಲಾಖೆ ನಮಗೆ ಒಳ್ಳೆಯ ಮೊತ್ತದ ಹಣವನ್ನು ನಮಗೆ ನೀಡಿದೆ. ನಾವು ಸಹ ರಾಷ್ಟ್ರ ಮಟ್ಟದ ಪಂದ್ಯಾಟವನ್ನು ನಾವು ಸಂಘಟನೆ ಮಾಡಬೇಕು. ನಮ್ಮಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಬೇಕಾದ ಸವಲತ್ತಿದೆ. ಬರೀ ನಾವು ತಾಲೂಕು ಜಿಲ್ಲೆ ಸಂಘಟನೆ ಮಾಡೋದಲ್ಲ, ರಾಷ್ಟ್ರ ಮಟ್ಟವನ್ನು ಸಂಘಟನೆ ಮಾಡಬೇಕು ಅಂಥದ್ದು ನಮ್ಮ ಜಿಲ್ಲೆಗೆ ಆಗಲಿ. ಈ ಪಂದ್ಯಾಟದಿಂದ ಮಕ್ಕಳು ಒಳ್ಳೆ ಫಲಿತಾಂಶ ಬರಲಿ. ಟೇಬಲ್ ಟೆನ್ನಿಸ್ ಪಂದ್ಯಾಟ ನಮ್ಗೆ ಗೊತ್ತಿದೆ. ನಿಮಗೆ ಕ್ರೀಡೆ ನಮ್ಮ ಜೀವನದ ಶಿಸ್ತು ಮತ್ತು ಕಲಿಕೆ ಎರಡೂ ಒಂದಾಗಿರ್ತದೆ. ಒಂದು ನಾಡಿ ಎರಡು ಮುಖ್ಯಗಳು. ಶಿಸ್ತಿನೊಟ್ಟಿಗೆ ಕಲಿಕೆ ಬೇಕು ಅಂತೇಳಿ. ಬರೀ ಕಲಿಕೆ ಎಲ್ಲ ಪಾಠ್ಯೇತರ ಚಟುವಟಿಕೆ ಬೇಕು ನಮಗೆ. ಮಕ್ಕಳು ನಿಮ್ಮ ಮೆಮರಿ ಪವರ್, ನಿಮ್ಮ ಆ್ಯಟಿಟ್ಯೂಡು, ಇನ್ನೊಟ್ಟಿಗೆ ಸೇರಿಕೊಳ್ಳೋದು, ಇನ್ನೊಟ್ಟಿಗೆ ಕಲ್ತ್ಕೊಳ್ಳೋದು ಎಲ್ಲ ನಿಮಗೆ ಬೇಕು ಅಂತ ಹೇಳೋದು. ಪಾಠ್ಯೇತರ ಸ್ಪೋರ್ಟ್ಸನ್ನು ಇಂಪಾರ್ಟೆಂಟ್ ಮಾಡೋದು. ಈಗ ನೋಡಿದ್ದು ನೀವು, ನಾವು ಒಳ್ಳೆ ಲೆವೆಲ್ ಹೇಗಿದ್ದೇವೆ ಅಂತೇಳಿ. ಈಗ ನಾವು ಒಳ್ಳೆ ರೀತಿಯಲ್ಲಿ ಬಂದಿದ್ದೇವೆ. ಈಗಾಗಲೇ ಒಲಿಂಪಿಕ್ಸ್ ಮೆಡಲ್ ಬಂದಿದೆ ನಮಗೆ, ವರ್ಲ್ಡಲ್ಲಿ ಬಂದಿದೆ, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತಲ್ಲೆಲ್ಲ ನಾವೀಗ ಸ್ಪೋರ್ಟ್ಸಲ್ಲಿ ಒಂದು ಲೆವೆಲ್ ಮೇಲೆ ಬಂದಿದ್ದೇವೆ. ಅದನ್ನು ನಾವು ಬೆಳೆಸಿಕೊಳ್ಬೇಕು. ನಮ್ಮ ಜಿಲ್ಲೆಗೆ ಸಹ, ನಮ್ಮ ರಾಜ್ಯದಲ್ಲಿ ನಾವು ದಕ್ಷಿಣ ಜಿಲ್ಲೆ ಕ್ರೀಡೆಯಲ್ಲಿ ನಾವು ಒಂದು 15 ಈವೆಂಟಲ್ಲಿ ನಾವು ವಿನ್ನರ್ಸ್ ಆಗ್ತೇವೆ. 25 ಈವೆಂಟಲ್ಲಿ 15 ನಮ್ಮ ಜಿಲ್ಲೆ ವಿನ್ನರ್ಸ್ ಆಗ್ತದೆ. ಆ ಮನೋಭಾವ ನಮ್ಮಲ್ಲಿದೆ. ನಮ್ಮಲ್ಲಿ ಶ್ರಮಜೀವಿಗಳು ನಾವು ಶಿಕ್ಷಣ ನಾವು ಪ್ರಥಮ ಸ್ಥಾನ ಇದ್ದರೂ ಕ್ರೀಡೆಯಲ್ಲಿಯೂ ನಾವು ಪ್ರಥಮ ಸ್ಥಾನ ಇದ್ದೇವೆ. ಎಲ್ಲ ಶಿಸ್ತಿನಲ್ಲಿ ನಾವು ಪ್ರಥಮ ಸ್ಥಾನ ಇದ್ದೇವೆ. ಯಾವುದೇ ಸಂಘಟನೆ ಮಾಡಿದರೂ ಅದರಲ್ಲಿ ನಾವು ಪ್ರಥಮ ಸ್ಥಾನ ಇರ್ತೇವೆ. ಅದನ್ನು ನಾವು ಉಳಿಸಿಕೊಂಡಿದ್ದೇವೆ. ಅದೆಲ್ಲ ನಿಮಗೆ ಬರಲಿ. ಆಗ ಅದನ್ನು ಎಲ್ಲ ನೀವು ಜೀವನದಲ್ಲಿ ರೂಢಿಸಿಕೊಳ್ಬೇಕು. ಮುಂದೆ ಬೆಳೆಯುವಂಥವ್ರು ನೀವು. ನಮ್ಮ ದೇಶದ ನಾಳೆ ನಾವು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಎಲ್ಲ ಶುಭ ಹಾರೈಸ್ತಾ ವಂದಿಸ್ತೇನೆ. ಜೈ ಹಿಂದ್, ಜೈ